ಹಲೋ ಮೈಸೂರು. ನಾನು ಫ್ಯೂ ಡೇಸ್ ಬ್ಯಾಕು 140 ವರ್ಷ ಹಳೇದಾದ ಸಂಗಮ್ ಥಿಯೇಟ್ರ್ ಬ್ಯಾಕ್ ಸೈಡಲ್ಲಿರೋ ಗುರುಮಲಪ್ಪ ಸ್ಟೋರ್ ಬೆಣ್ಣೆ ತುಪ್ಪ ಸ್ಪೆಷಾಲಿಟಿ ಬಗ್ಗೆ ವಿಡಿಯೋ ಮಾಡೋಕ್ಕಿದ್ದೆ. ಇದು ಕಂಟಿನ್ಯೂಷನ್ ಪಾರ್ಟ್ ಅಂತ ಹೇಳ್ಬೋದು. ಈ ವಿಡಿಯೋನಲ್ಲಿ ಪ್ಯೂರ್ ಬೆಣ್ಣೆನ ಹೆಂಗೆ ಕಂಡುಹಿಡಿಯೋದು ಅಂತ ಗುರುಮಲಪ್ಪ ಸ್ಟೋರ್ ಓನರ್ ವಿಜಯ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನನ್ನ ಹೆಸರು ವಿಜಯ್ ಅಂತ ಸರ್. ವಿಜಯ್ ಅಂತನಾ ಸರ್? ನಿಮ್ಮದು ಗುರುಮಲಪ್ಪ ಸ್ಟೋರಲ್ಲಿ ಬೆಣ್ಣೆ ಫುಲ್ ಫೇಮಸ್ ಅಲ್ಲ, ಡಿಮ್ಯಾಂಡ್ ಇರತ್ತಲ್ಲ. ಸೊ ಬೆಣ್ಣೆ ಹೆಂಗೆ ಕಂಡುಹಿಡಿಯೋದು ಸರ್? ಪ್ಯೂರ್ ಬೆಣ್ಣೆ, ಪ್ಯೂರ್ ಬಟರ್ ಹೇಗೆ ಕಂಡುಹಿಡಿಯೋದು ಅಂತ ಅಂದರೆ, ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಪ್ಯೂರ್ ಬಟರು ಬಾಯಿಗೆ ಹಾಕೊಳ್ತಾ ಇದ್ದಂಗೆ ನಮ್ಮ ಬಾಡಿ ಟೆಂಪ್ರೇಚರ್ಗೆ ಕರ್ಗೋಗುತ್ತೆ. ಹಾಂ. ಯಾವ ಬೆಣ್ಣೆ ನಮ್ಮ ಬಾಡಿ ಟೆಂಪ್ರೇಚರಲ್ಲಿ ಕರಗೋದಿಲ್ಲ, ಸೊ ಅದು ಅಡಲ್ಟ್ರೇಷನ್ ಆಗಿ. ಇನ್ನು ಝೂಮ್ ಮಾಡಿ ಒಳಗೆ ಬನ್ನಿ. ಹಾಂ ಸರ್, ಬಟರ್ ಏನಕ್ಕೆ ಕಂಪ್ಲೀಟ್ ಪ್ಯೂರ್ ಎಲ್ಲೋ ಇದೆಯಲ್ಲ? ಹಸುವಿನ ಬೆಣ್ಣೆ ಬಂದು ಎಲ್ಲೋ ಬರ್ತದೆ, ಎಮ್ಮೆ ಬೆಣ್ಣೆ ಬಂದು ಲೈಟಿಶ್ ಗ್ರೀನ್ ಬರ್ತದೆ, ಗ್ರೀನಿಶ್ ವೈಟ್ ಬರ್ತದೆ. ಸೊ ಎಮ್ಮೆ ಬೆಣ್ಣೆಯಲ್ಲಿ ವಿಟಮಿನ್ ಎ ಇರೋದಿಲ್ಲ, ಸೊ ಅದಕ್ಕೆ ಅದು ಲೈಟ್ ವೈಟ್ ಇಲ್ಲ ಅಂತಾರೆ, ಲೈಟ್ ಗ್ರೀನಿಶ್ ವೈಟ್ ಬರ್ತದೆ. ಹಸುವಿನ ಬೆಣ್ಣೆ ಯಾವಾಗಲೂ ಹಳದಿನೇ ಬರೋದು. ಹಸುವಿನ ಬೆಣ್ಣೆ ಏನಕ್ಕೆ ಹಳದಿ ಬರುತ್ತೆ ಅಂತ ಅಂದರೆ, ಹಸುವಿನ ಹಾಲಲ್ಲಿ ವಿಟಮಿನ್ ಎ ಇರುತ್ತೆ, ಹಾಗಾಗಿ ಅದು ಎಲ್ಲೋ ಕಲರ್ ಬರುತ್ತೆ. ವಾ, ಬೆಣ್ಣೆ ತಿಂತಿನಾಗೆ ಕರ್ಗೋಯ್ತು ಅಷ್ಟೇ, ಇನ್ನೇನಿಲ್ಲ. ಪ್ಯೂರ್ ಬೆಣ್ಣೆ ಬಟರ್ ಹೇಗಿರುತ್ತೆ ಅನ್ನೋದು ಕಂಡುಹಿಡಿಯೋದು ಇಷ್ಟೇ.